ಚಂದ ಕಾಣ್ತಿದ್ದೀರಾ? ಕಮೆಂಟ್ ಮಾಡಿ ಆಯ್ತಾ? ಸಾಕ ನನ್ನ ಅಜ್ಜಿ ಇವತ್ತು ಕೂಗ್ಲಿಕ್ಕಿಲ್ಲ ಇವತ್ತು. ನೀನು ಕೂಗ್ಬೇಕು, ನಾನಲ್ಲ. ಈಗ ನಾವು ಚಿಕನ್ ಶಾಪಿಗೆ ಹೋಗ್ತಿದ್ದೇವೆ. ಚಿಕ್ಕನ್ಗೆ ರಜೆ ಹಾಕಿ ಇಲ್ಲಿ ಕಬಾಬ್ ಮಾರಿದವಳು. ಹಾಯ್, ಇವತ್ತು ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ. ಸೊ ಎಲ್ಲರೂ ಬಂದಿದ್ದಾರೆ, ನಿನ್ನೆ ಬಂದಿದ್ದಾರೆ. ಈಗ ಎಲ್ಲ ಸೌಂಡ್ ಕೇಳ್ತಾ ಉಂಟು ಜೋರಾಗಿ. ನನ್ನ ಹಸ್ಬೆಂಡ್ ಮನೆಯಲ್ಲಿ ಫಂಕ್ಷನ್ ಇತ್ತು, ಈಗ ನನ್ನ ತಾಯಿ ಮನೆಯಲ್ಲಿ ಫಂಕ್ಷನ್. ಬ್ಯುಸಿಯಾಗಿದ್ದಾರೆ, ಅವನನ್ನು ತೋರಿಸ್ತಾನೆ ಬನ್ನಿ. ಮೊದಲದಾಗಿ ದನವನ್ನು ತೋರಿಸ್ತಾನೆ. ದನದಿಂದ ಸ್ಟಾರ್ಟ್ ಮಾಡುವ. ಕಾಣಿಸ್ತಾ ಇದೆಯಾ? ಅವಳು ಮಾತಾಡೋದ್ರಲ್ಲಿ ಮಾತ್ರ. ಇವಳು ಮೊನ್ನೆ ಸಹ ಕಟ್ ಮಾಡ್ತಿದ್ಲು, ಇವತ್ತು ಸಹ ಕಟ್ ಮಾಡ್ತಿದ್ದಾಳೆ. ಮೊನ್ನೆ ಇದ್ದ ಜನ ಇವತ್ತಿಲ್ಲ, ಆದ್ರೆ ಇವಳೊಬ್ಳು ಇದ್ದಾಳೆ. ನಮ್ಮ ಅಡಿಗೆಯವರು ಸಹ ಚೇಂಜ್. ಅವರನ್ನು ನೋಡಿ. ಮೊನ್ನೆ ಈರುಳ್ಳಿ ಕಟ್ ಮಾಡ್ಲಿಕ್ಕೆ ಬೇರೆ ಇದ್ರು, ಇವತ್ತು ಬೇರೆ. ಇಲ್ಲೊಂದು ತೋರಿಸ್ತಾನೆ ನೋಡಿ, ಇದವಳ ತಂಗಿ ಸಣ್ಣವಳು ಗಿಶಾ. ಅವಳು ನಿದ್ದೆಯಲ್ಲಿ ಗೆದ್ದದಷ್ಟೇ. ಹಾಯ್ ಮಾಡಿ ಇಶಾ, ಫೋಟೋ ತೆಗಿಯುವ. ಅವಳನ್ನು ಹಿಡ್ಕೊಂಡು ಈರುಳ್ಳಿ ಕಟ್ ಮಾಡ್ತಾ ಇದ್ದಾಳೆ ನೋಡಿ. ನಮ್ಮ ಸಣ್ಣ ಮಗು ಸಣ್ಣ ಕೆಲಸ ಮಾಡ್ತುಂಟು, ಅಳಿಲಿಸುವೆ. ಬಾಬೇ ಗಿಶಾ. ಓ ನೋಡಿ, ಈರುಳ್ಳಿ ಸಿಪ್ಪೆ ತೆಗಿತಾ ಇದ್ದಾಳೆ. ಸಿಪ್ಪೆ ತೆಗ್ದಾಯ್ತು, ಈಗ ಬೆಳ್ಳುಳ್ಳಿ ಕಟ್ ಮಾಡ್ತಾ ಇದ್ದೇನೆ. ನಾನು ಬಿದ್ದೆ. ನನ್ನ ಅಜ್ಜಿ, ಇವರಿಗೊಂದು 80 years ಆಯ್ತು. ಹೇಗಿದ್ದಾರೆ ನೋಡಿ, ನಾವು ಹೀಗೆ ಆಗ್ವಿ. ನೋಡಿರ್ಲಿಲ್ಲ ಅಲ್ಲ ಇವರನ್ನು ನೀವು ನೋಡಿ. ಅಮ್ಮ ಆಯ್ತು. ಅನಾನಸ್ ನಾವು ಇವತ್ತು ಕಟ್ ಮಾಡಿದ್ವಿ, ಅದರ ಹೀಗೆ ಉಳ್ದಿತ್ತು ನೋಡಿ, ಹೀಗೆ ಉಳ್ದಿತ್ತು. ಇದನ್ನೀಗ ನಡಿಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ಅವರೆಲ್ಲ ನೆಟ್ರೆ ಆಗ್ತದೆ, ಅದಕ್ಕೆ ನಾನು ನೀವೇ ನೆಡಿ ಅಜ್ಜಿ ಅಂತ ಹೇಳಿದೆ. ನಡ್ತಾ ಇದ್ದಾರೆ ಇಷ್ಟೇ. ಮಳೆಗಾಲಕ್ಕೆ ಎಂತ ನೆಟ್ರೆ ಸಹ ಆಗ್ತದೆ, ಹೇಗೆ ನೆಟ್ರು ಎಲ್ಲಿ ನೆಟ್ರು ಬೆಳೀತದೆ. ಇವಳೊಬ್ಳು ಬೆಳಿಗ್ಗೆ ರೆಡಿ ಆಗ್ತಿದ್ದಾಳೆ. 7 ಆದದಷ್ಟೇ. ಈಗಲೇ ಐರನ್ ಹಾಕುದು, ಎಲ್ಲಾದ್ರೂ ಕರೆಂಟ್ ಹೋದ್ರೆ ಹೇಳಿ. ನೋಡಿ, ಎಲ್ಲರೂ ನಾವು ಮಾಡಿದ ತಿಂಡಿಯನ್ನು ಈಗ ಎಲ್ಲರೂ ತಿಂತಾ ಇದ್ದಾರೆ. 1 ಹಸಿ ಕೆಲಸ ಆಯ್ತು, ಈಗ ಎಲ್ಲರೂ ತಿಂತಾ ಇದ್ದಾರೆ. ಚಿಕ್ಕಮ್ಮ, ಹೇಗೆ ಆಯ್ತು? ಟೇಸ್ಟ್ ಆಗದಿದ್ರು ಹೇಳ್ತಾರ, ಗೊತ್ತಿಲ್ಲ ಎಂತ ತುರಿಸ್ತಾ ಉಂಟಂತೆ. ಅದ್ಯಾಕೆ ಗೊತ್ತಿಲ್ಲ, ಎಲೆಯ ಮಿಸ್ಟೇಕ್ ಆಗಿರ್ಬೇಕು. ತಿಂದ್ರೆ ತಿನ್ಕೊಂಡೇ ಇರುವಂತ ಆಗ್ತದೆ, ಅಷ್ಟು ಟೇಸ್ಟ್ ಆಗಿದೆ. ಎಂತ ತಿಂದ ಮೇಲೆ ಎಲೆ ಅಡಿಕೆಯನ್ನು ತಿನ್ನುವುದಂದು ಬಿಡುವುದಿಲ್ಲ. ಅಜ್ಜನಿಗಿಂತ ಕಡೆಯಾಗಿದ್ದಾರೆ ಇವರೀಗ. ಕಲ್ಲರ ಹಾಗೆ ತಿಂತಿದ್ದಾರೆ. ಯಾಕೆ ತಿಂತಿದ್ದಾರೆ ಅಂತ ತೋರಿಸ್ತೇನೆ ಬನ್ನಿ. ನೋಡಿ, ಇವರಿಬ್ಬರು ಕಲ್ಲರಾಗಿ ತಿಂತಿದ್ದಾರೆ. ಯಾಕಂತ ಹೇಳಿದ್ರೆ, ನನ್ನ ಚಿಕ್ಕಮ್ಮ ತಂದ ಕೋಳಿ ಪದಾರ್ಥ ಇತ್ತು, ಎಲ್ಲರ ಮುಂದೆ ತಿನ್ಲಿಕ್ಕೆ ಆಗುದಿಲ್ಲಲ್ಲ, ಹಾಗೆ ಇಲ್ಲಿ ತಿಂತಾ ಇದ್ದಾರೆ. ಈಗ ನಾವು ಚಿಕನ್ ಶಾಪಿಗೆ ಹೋಗ್ತಿದ್ದೇವೆ, ಚಿಕನ್ ತರ್ಲಿಕ್ಕೆ. ಚಿಕನ್ ಶಾಪಿಗೆ ತಲುಪಿದ್ವಿ, ಇನ್ನು ಚಿಕನ್ ತಗೊಳ್ತೇವೆ. ನೋಡಿ, ಮದುಮಗಳು ರೆಡಿ ಆಗ್ತಿದ್ದಾಳೆ. ಫುಲ್ ಹೊಡಿ ಆಯ್ತು, ಇನ್ನು ನೆಂಟರು ಬರ್ಲಿಕ್ಕೆ ಟೈಮ್ ಆಯಿತು. ನೋಡಿ ಹೇಗೆ ಕಾಣ್ತಿದ್ದೇನೆ, ಚಂದ ಕಾಣ್ತಿದ್ದೇನಾ? ಕಮೆಂಟ್ ಮಾಡಿ ಆಯ್ತಾ? ಮನೆಯಿಂದ ಬರ್ಲಿಕ್ಕೆ ಆಯ್ತು, ನಾನು ರೆಡಿ. ನೋಡಿ, ಇವರು ಸಹ ರೆಡಿ ಆಗ್ತಿದ್ದಾರೆ. ನನ್ನನ್ನಾಗ ತೋರಿಸಿದ್ರು, ಇವರು ಸಹ ನೋಡಿ ಫುಲ್ ರೆಡಿ. ನೋಡಿ, ನಾ ಹೇಗೆ ಕಾಣ್ತೇನೆ ಅಂತ ಕಮೆಂಟ್ ಮಾಡಿ ಆಯ್ತಾ? ಅಕ್ಕನ ಮನೆಯವರು ಬಂದ್ರು, ಬಂದ್ರು. ಧನ್ಯವಾದ.
ಇದೆ ಅಮ್ಮ ಜ್ಯೂಸ್ ಕೊಡ್ತಿದ್ದಾರೆ. ತಾಯಿಯ ಮನೆಯಲ್ಲಿ ಅಮ್ಮ ಜ್ಯೂಸ್ ಕೊಡ್ಬೇಕಂತ, ಅವಳು ಕೊಡ್ಲಿಕ್ಕೆ ಬಾರ್ದಂತೆ. ಇವರು ಈಗಲೇ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಹೇಗೆ ಕೊಡಬೇಕು ಅಂತ. ಹಾಗೆ ಎಲ್ಲರಿಗೆ ಅಂದರೆ ನಾವು ಮಳೆಗಾಲ ಅಲ್ವಾ, ಹಾಗೆ ಬಿಸಿ ಬಿಸಿ ಹಾರ್ಲಿಕ್ಸ್ ಮಾಡಿದ್ವಿ. ಹಾಗೆ ಎಲ್ಲರಿಗೆ ಕೊಡ್ತಾ ಬರ್ತಾ ಇದ್ದಾಳೆ. ಆಯ್ತಾ ಪ್ರಾಕ್ಟೀಸ್ ಎಲ್ಲ? ನಾಲ್ದಿಗೆ ಬಾಬೆಗೆ ಪೌಡರ್ ಹಾಕುದು, ಅದು ಬಿಡುದಿಲ್ಲ ಬಾಬೆ. ಏಯ್ ಗಿಶಾ, ಎಂತ ಹಾಕುದು? ಹಾಯ್. ಹಾ, ಕಿಸ್ ಕೊಡಿ, ಕಿಸ್. ಓಯ್ ಚಿನಿ ಚಿನಿ ಅನ್ಕ್ಲಿ. ಯಾರು ತಂದದಕ್ಕ? ನಮಗಿಲ್ವಾ? ಇದು ನನ್ನ ಅತ್ತೆ ನನಗೆ ಪ್ರೀತಿಯಿಂದ ತಂದದ್ದು, ನಿಮಗೆಲ್ಲ ಕೊಡಲಿಕ್ಕಿಲ್ಲ. ಮದುಮಗಳಲ್ವಾ. ನೋಡಿ ಬೇಸರದಲ್ಲಿದ್ದಾರೆ, ಅವರ ಹೆಂಡತಿ ಬರ್ಲಿಲ್ಲ, ಅದಕ್ಕೆ ಈಗ ಕಾದುಕೊಂಡು ಇಲ್ಲೇ ಹೊರಗಡೆನೇ ಇದ್ದಾರೆ. ಆಗದಿಂದ ಕಾಲ್ 2-3 ಸಲ ಎಲ್ಲಿದ್ದೀಯಾ ಎಲ್ಲಿದ್ದೀಯಾ ಅಂತ ತುಂಬಾ ಬೇಜಾರದಲ್ಲಿದ್ದಾರೆ. ನೋಡಿ ಆ ಕಡೆ ನೋಡ್ತಾ ಇದ್ದಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ. ನೋಡಿ ಪಾಪ, ಎಷ್ಟು 1 ವಾರ ಆಯ್ತಾ ಅಂತಲ್ಲ ಇಲ್ಲದೆ? ಹೌದಾ? ಅಲ್ಲ ಮೊನ್ನೆ ಎಲ್ಲ ಆಟಿ ಕರ್ಕೊಂಡೋದದು. ಹೌದು. ನನ್ನ ಅತ್ತೆ ಆಯ್ತಾ, ಇಷ್ಟು ಮಾತಾಡ್ತಾರೆ ನೋಡಿ. ಇವಳೊಬ್ಳು ಯೂನಿಫಾರ್ಮ್ ಹಾಕಿ 1 ಕ್ಲಾಸ್ ಬಂಕ್ ಮಾಡಿ ಸೀದಾ ಎಸ್ಕೇಪ್. ಸ್ಪೆಷಲ್ ಎಗ್ ಮಸಾಲ ಇದು ಹೇಗೆ ಮಾಡ್ತಿದ್ದೆ ನೋಡಿ. ಫಸ್ಟಿಗೆ ಇದೆಲ್ಲ ಪಲ್ಯ ಥರ ಮಾಡಿಕೊಳ್ಬೇಕು. ನೆಕ್ಸ್ಟ್ ನೋಡಿ ಹೀಗೆ ಮೊಟ್ಟೆ ಮತ್ತೆ ಪೆಪ್ಪರ್ ನೆಕ್ಸ್ಟ್ ಇದಕ್ಕೊಂದು ಹಾಕ್ತಾರೆ ನೋಡಿ. ಇಷ್ಟೇ. ಒಂದು ಕಡೆಯಲ್ಲಿ ಕಬಾಬ್ ಆಗ್ತಾ ಉಂಟು. ಮಧ್ಯಾಹ್ನದ ಹೊತ್ತಾಯಿತು, ಲಾಸ್ಟಿಗೆ ಕಬಾಬ್ ಕಾಯಿಸಿದಲ್ಲ. ನಗಿ ನಗಿ ಅಡಿಗೆ ಬಡಿಸ್ಲಿಕ್ಕೆ ಹೆಂಗಸರು, ಅದರಲ್ಲಿ ಒಬ್ಬ ಮಾತ್ರ ಹುಡುಗ, ಎಲ್ಲರೂ ನಿಂತರು ನೋಡಿ. ಇಷ್ಟೆಲ್ಲ ಐಟಮ್ಸ್, ಕಬಾಬ್ ಉಂಟು ಇಲ್ಲಿ ನೋಡಿ. ಇದೊಂದು ಸ್ಪೆಷಲ್. ಮಾಡ್ತಾ ಇರ್ತಾರೆ. ಫಸ್ಟಿಗೆ ಇಡ್ಲಿ ಬಾಬೊಂದು ಜಗಿತಾರೆ ನೋಡಿ ನೋಡಿ. ಅವರ ಹಲ್ಲು ಸಹ ನೋವಂತೆ, ಹಾಗೆ ಜಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಆದ್ರೂ ಜಗಿತಾ ಇದ್ದಾರೆ. ಅಜ್ಜಿ ಮಾತಾಡ್ತಾ ಇದ್ದಾರೆ. ಕಾಲೇಜಿಗೆ ರಜೆ ಹಾಕಿ ಇಲ್ಲಿ ಕಬಾಬ್ ಮಾರುದವಳು. ಅಜ್ಜ ಅವರಿಗೆ ಬೇಡಂತೆ, ಕೆತ್ತಿಬೇಕಂತೆ. ಅಲ್ಲೊಬ್ಳು ಕಾಣ್ತಾಳಲ್ಲ, ಅವಳು ಕಾಲೇಜಿಗೆ ಬಂಕ್ ಹಾಕಿ ಬಂದಿಲ್ಲಿ ಬಡಿಸ್ಲಿಕ್ಕೆ. ಒಬ್ಬ ದೊಡ್ಡ ಹೊಟ್ಟೆವ ಪಾಯಸ ಬಡಿಸ್ಲಿಕ್ಕೆ ನಿಂತಿದ್ದಾನೆ. ಇವರು ಯಾರು ಅಂತ ಗೊತ್ತಾಯ್ತಲ್ಲ, ಮೊನ್ನೆ ಇದ್ರಲ್ಲ ಮಾನು ಮತ್ತೆ ಅನ್ನು. ಇವರಿಗೆ ನೋಡಿ ಟೇಬಲಲ್ಲಿ ಮಾವು ಫುಲ್ ವೆಜ್, ಅವರಿಗೆ ನಾನ್ ವೆಜ್ ಆಗುದೇ ಇಲ್ಲ. ಅಲ್ಲಿ ನೋಡಿ ನೋಡಿ ಹೀಗೆ ತಿನ್ನುದು ನೋಡಿ. ಅಯ್ಯೋ ಅವರ ಅವಸ್ಥೆ. ಎಕ್ಸ್ಟ್ರಾ ಕಬಾಬ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅವರ ಹೆಂಡತಿಗೆ ಹಾಕುತ್ತೆ ಎಷ್ಟು ಪ್ರೀತಿ ಅಂತ ನೋಡಿ. ನಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ಗಳು ಇವತ್ತು ಜಿಗ್ಗ ನಮ್ಮ ಬಾವಿಯವರನ್ನು ಪರಿಚಯಿಸಿದ್ರು. ಮಾಮಿ ಎಲ್ಲ ವೇಸ್ಟ್ ಮಾಡಿ ಇಟ್ಟಿದ್ದಾರೆ.
ತಿನ್ಬೋದಲ್ಲ ಅವ್ರು ನೋಡಿ ಫುಲ್ ವೇಸ್ಟ್. ಇಲ್ಲಿಬ್ರೆ ಕೂತಿದ್ದಾರಲ್ಲ ಹೊಸ ನೆಂಟರು, ಇವರು ನನಗೆ ಮದುವೆ ಆದ ನಂತರ ಪರಿಚಯ ಆದವರು. ತುಂಬ ಫನ್ನಿ ಪರ್ಸನ್ಸ್ಗಳು ಇವರಿಬ್ರು. ರುಚಿ ನೀವೇ ಊಟ ಮಾಡುದಾ ಬೇಗ? ಮನೆಯವರು ಇಷ್ಟು ಬೇಗ ಊಟ ಮಾಡುದಾ? ಅಲ್ಲಿ ಬಳಸಲಿಗೆ ಬೇಡವಾ? ಚಿಂತನ ನೀನು ಸಹ ಊಟ ಮಾಡುದಾ? ಎಂತ ಮನೆಯವರು ಹೀಗೆ ಊಟ ಮಾಡಿದ್ರೆ? ಗಟ್ಟಿ ಎಲ್ಲ ತಿನ್ಬೇಕು, ಮತ್ತೆ ಪಾತ್ರ ತೊಳಿಲಿಕ್ಕೆಲ್ಲ ಉಂಟು. ನಿಕ್ಕಿ ನೀನು ತೊಳೆಯುದಿಲ್ವಾ? ಮತ್ತೆಂತ ಇಲ್ಲಿ ಪಾತ್ರ ತೊಳೆಯುದು ಯಾರು? ಇಲ್ಲಿ ತಿಂದು ಸಹ ಮನೆಗೆ ಕಟ್ಟಿಕೊಂಡು ಬುತ್ತಿಯಲ್ಲಿ ಹೋಗ್ತಿದ್ದಾಳೆ ನೋಡಿ. ಸ್ವಲ್ಪ ಹಾಕು, ಇರ್ಲಿ ನಮಗೆ ಕೂಡ. ಮನೆಗೆ ಅಕ್ಕ ಕೂಗ್ಲಿಕ್ಕಿಲ್ಲ ಇವತ್ತು? ನೀನು ಕೂಗ್ಬೇಕು, ನಾನಲ್ಲ. ಅಮ್ಮ ಕೂಗ್ಲಿಕ್ಕಿಲ್ಲ? ಅತ್ತಿಗೆ ನೀವು ಹೋಗುದಾ? ಬಾಯ್. ಆಷಾಢ ತಿಂಗಳಲ್ಲಿ 1-2 ದಿವಸ ಮಾತ್ರ ನಾನು ತಾಯಿ ಮನೆಯಲ್ಲಿದ್ದೆ. ಯಾಕೆಂದರೆ ನನಗೆ ಡ್ಯೂಟಿ ಇರುವ ಕಾರಣ ತುಂಬ ನನಗೆ ನೋವಾಯಿತು. ಮನೆಯಿಂದ ಹೊರಟೆವು ನಾವೀಗ. ಯಾವ ಫೀಲ್ ಆಯಿತು ಅಂತ ಹೇಳಿದರೆ, ನಮ್ಮ ಮದುವೆ ಮಾಡಿ ಕೊಟ್ಟಾಗ ನಮ್ಮನ್ನು ಮನೆಯಿಂದ ಹೇಗೆ ಕಲಿಸ್ಕೊಡ್ತಾರೋ ಅದೇ ಫೀಲ್ ಆಯಿತು. ಹೇಗಪ್ಪ ಹೋಗುದು ಅಂತ ಹೇಳಿ ತಾಯಿ ಮನೆಯಿಂದ ಪ್ರೀತಿಯಿಂದ ನನ್ನನ್ನು ಕಲಿಸಿಕೊಟ್ರು. ಈ ಮನಸ್ಸಲ್ಲಿ ಎಷ್ಟು ನೋವಿದ್ರು ಎಲ್ಲರ ಜೊತೆ ನಗುಮುಖದಿಂದಲೇ ಮಾತನಾಡುತ್ತಾ ಅಲ್ಲಿಂದ ನಾನು ಹೊರಟೆ. ಇವಳಿಗೀಗ ಡ್ಯೂಟಿಗೆ ಹೋಗ್ಲಿಕ್ಕೆ ಉಂಟದೆ, ಹಾಗೆ ಬೇಗ ಹೊರಟಿದ್ದಾರೆ. ಅತ್ತಿಗೆಗೆ ಕೂಡ ಡ್ಯೂಟಿ ಅಂತ, ಅದಕ್ಕೆ ಬೇಗ ಹೊರಟಿದ್ದಾರೆ ನೋಡಿ. ಎಲ್ರು ನಮ್ಮ ಫ್ಯಾಮಿಲಿಯವರ ಅಕ್ಕನನ್ನು ಬಿಡ್ಲಿಕ್ಕೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ. ಇವರು ನೋಡಿ ನಿಂತ್ಕೊಂಡಾಗ. ನೋಡಿ ಅಕ್ಕ ಹೂ ಗಿಡ ಎಲ್ಲ ತಕೊಂಡು ಹೋಗ್ತಿದ್ದಾಳೆ. ಅವಳು ಕೂಡ, ಅವಳ ಜೊತೆ ಹೂ ಗಿಡ ಕೂಡ ಉಂಟು ನೋಡಿ. ಬಾಯ್ ಚುಮ್ಮಿ, ಬಾಯ್. ಬಾಯ್. ಅಪ್ಪೆ ಬಾಯ್. ಇನ್ನು ಯಾವಾಗ ಬರ್ತೀಯಾ? ಬಾಬಾ. ಇವರೆಲ್ಲ ನನ್ನ ಕಸಿನ್ಸ್. ಇವರ ಜೊತೆ ಇದ್ದಾಗ ಆಗುವ ಖುಷಿ, ಇವರನ್ನು ಬಿಟ್ಟು ಬರುವಾಗ ಆಗುವ ನೋವು ತುಂಬಾನೇ ತುಂಬ. ಇವರು ಕಾರನ್ನು ದೂಡ್ತಾ ಇದ್ದಾರೆ. ಬಾಯ್ ಗಾಯ್ಸ್, ಕೊನೆಗೆ ನಾವು ಮನೆಯಿಂದ ಹೊರಟ್ವಿ. ಇನ್ನು ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ಸಿಗುವ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಗಾಯ್ಸ್, ನಾಳೆ ವಿಡಿಯೋದಲ್ಲಿ ಸಿಗುವ.